ರಾಜ್ಕುಮಾರ್ ಸಹೋದರಿ ನಾಗಮ್ಮ ನಿನ್ನೆ ವಿಧಿವಶರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ ಪರಿವಾರದಿಂದ ನಾಗಮ್ಮ ಅತ್ತೆಗೆ ಅಂತಿಮ ನಮನವನ್ನ ಸಲ್ಲಿಸಲಾಗಿದೆ. ಶಿವಣ್ಣ, ಗೀತಾ, ಶಿವರಾಜ್ಕುಮಾರ್, ರಾಘಣ್ಣ ಕುಟುಂಬದವರು ಭಾಗಿಯಾಗಿದ್ರು. ಡಾಕ್ಟರ್ ರಾಜ್ಕುಮಾರ್ ಸಹೋದರಿ ನಾಗಮ್ಮ ನಿನ್ನೆ ವಿಧಿವಶರಾಗಿದ್ರು. ಈ ಹಿನ್ನೆಲೆಯಲ್ಲಿ ರಾಜ್ ಪರಿವಾರದಿಂದ ನಾಗಮ್ಮ ಅತ್ತೆಗೆ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಲಾಗಿದೆ. ಶಿವಣ್ಣ, ಗೀತಾ, ಶಿವರಾಜ್ಕುಮಾರ್ ಹಾಗೂ ರಾಘಣ್ಣ ಕುಟುಂಬಸ್ಥರು ಭಾಗಿಯಾಗಿದ್ರು. ನಾಗಮ್ಮ ಪುತ್ರರು ಹಾಗೂ ಪುತ್ರಿಯರಿಂದ ಅಂತಿಮ ದರ್ಶನ ಪಡೆದಿದ್ದಾರೆ. ಇಂದು ಬೆಳಗ್ಗೆ 11ರ ಸುಮಾರಿಗೆ ತೋಟದಲ್ಲಿ ಅಂತ್ಯಕ್ರಿಯೆ ಕೂಡ ನಡೆಯಲಿದೆ. ಇನ್ನು ದೊಡ್ಡಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ 93ರಿಂದ 95 ವರ್ಷ ವಯಸ್ಸಾಗಿತ್ತು. ರಾಜ್ ಪರಿವಾರದಿಂದ ನಾಗಮ್ಮ ಅತ್ತೆಗೆ ಅಂತಿಮ ನಮನ ಸಲ್ಲಿಕೆಯಾಗಿದೆ. ನಿನ್ನೆ ಇವರು ಗಾಜನೂರಿನ ತೋಟದ ಮನೆಯಲ್ಲಿ ನಿಧನ ಹೊಂದುತ್ತಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. 93ರಿಂದ 95 ವರ್ಷ ವಯಸ್ಸಾಗಿತ್ತು. ರಾಜ್ ಪರಿವಾರದಿಂದ ನಾಗಮ್ಮ ಅತ್ತೆಗೆ ಅಂತಿಮ ನಮನ ಸಲ್ಲಿಕೆಯಾಗಿದೆ. ಶಿವಣ್ಣ, ಗೀತಾ, ಶಿವರಾಜ್ಕುಮಾರ್ ಹಾಗೂ ರಾಘಣ್ಣ ಕುಟುಂಬಸ್ಥರು ಭಾಗಿಯಾಗಿದ್ರು. ನಾಗಮ್ಮ ಪುತ್ರರು ಹಾಗೂ ಪುತ್ರಿಯರಿಂದ ಅಂತಿಮ ನಮನ ಸಲ್ಲಿಕೆಯಾಗಿರುವಂಥದ್ದು. ಇಂದು ಬೆಳಗ್ಗೆ 11ರ ಸುಮಾರಿಗೆ ಗಾಜನೂರಿನ ತೋಟದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ದೊಡ್ಡಮನೆಯಲ್ಲಿ ನೀರವ ಮೌನ ಆವರಿಸಿರುವಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ ಇವರು. ಇನ್ನು ಪುನೀತ್ ರಾಜ್ಕುಮಾರ್ ಅವರು ನಿಧನ ಹೊಂದಿರುವಂತಹ ವಿಷಯ ಕೂಡ ನಾಗಮ್ಮ ಅವರಿಗೆ ತಿಳಿಸಿರೋದಿಲ್ಲ. ಇನ್ನು ಸೋದರತ್ತೆ ನಾಗಮ್ಮ ಅವರನ್ನು ನೆನೆದು ಡಾಕ್ಟರ್ ಶಿವರಾಜ್ಕುಮಾರ್ ಭಾವುಕರಾಗಿದ್ದಾರೆ. ನಾಗತ್ತೆ ಯಾವಾಗಲೂ ನಮ್ಮ ಜೊತೆಗೆ ಇರ್ತಾ ಇದ್ರು. ನಮ್ಮನ್ನು ಎತ್ತಿ ಆಡಿಸಿ ಬೆಳೆಸಿದವರು ನಮ್ಮ ನಾಗತ್ತೆ. ಬೇಸಿಗೆಯಲ್ಲಿ ಎಲ್ಲಾ ಮಕ್ಕಳು ಸಮಯ ಕಳೀತಾ ಇದ್ವಿ. ನನಗೆ ಸ್ವಂತ ತಾಯಿಯಂತೆ, ನಾಗತ್ತೆ ಕೂಡ ನನ್ನ ತಾಯಿ ಅಂತ ಗಾಜನೂರಿನಲ್ಲಿ ನಟ ಶಿವರಾಜ್ಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಬೇಸಿಗೆ ರಜೆ ಸಮಯದಲ್ಲಂತೂ ನಾಗತ್ತೆ ಜೊತೆ ಎಲ್ಲಾ ಮಕ್ಕಳು ಸಮಯ ಕಳೀತಾ ಇದ್ವಿ. ನನಗೆ ಸ್ವಂತ ತಾಯಿಯಂತೆ, ನಾಗತ್ತೆ ಕೂಡ ನನ್ನ ತಾಯಿ, ಅಜ್ಜಿಯು ನನ್ನ ತಾಯಿ. ಅಪ್ಪಾಜಿಗೆ ಯಾವಾಗಲೂ ನಮ್ಮ ಜೊತೆ ಅಜ್ಜಿ ಹಾಗೂ ನಾಗತ್ತೆ ಇರಬೇಕಿತ್ತು. ಕಳೆದ 2 ವಾರದಿಂದ ನಾಗತ್ತೆ ನೋಡಲು ಬರಬೇಕು ಅಂತ ಅಂದ್ಕೊಂಡಿದ್ದೆ. ನಿನ್ನೆ ನಾನು ಇರಲಿಲ್ಲ, ಗೋವಾಗೆ ತೆರಳಿದ್ದೆ. ಲ್ಯಾಂಡ್ ಆದ ಕೂಡಲೇ ಈ ಒಂದು ಸುದ್ದಿ ಬಂದಿದೆ. ಇನ್ನು ಅಪ್ಪಾಜಿ ಫ್ಯಾಮಿಲಿಯಲ್ಲಿ ಹಿರಿಯರು ಅಂತ ಇದ್ದವರು ನಾಗತ್ತೆ ಅವರೊಬ್ಬರೇ ಅಂತ ಶಿವಣ್ಣ ಭಾವುಕರಾಗಿದ್ದಾರೆ. ಆಗುತ್ತೆ ಏನು ಗಾಜನೂರು ಊರೇ ಅಂಥದ್ದು ಊರು. ಯಾಕಂದರೆ ಇಲ್ಲಿ ಬಂದಾಗೆಲ್ಲ ನಮ್ಮ ಜೊತೆಯಲ್ಲಿ ನಾವು ಚಿಕ್ಕ ವಯಸ್ಸಿಂದ ಬರ್ತಾಯಿದ್ವು. ಆವಾಗ ನಮ್ಮ ಅತ್ತೆಯವರು, ನಾಗತ್ತೆ, ಆಮೇಲೆ ಅವ್ವ ಇಬ್ಬರು ಬರೋರು. ನಾವೆಲ್ಲ ಮೆಡ್ರಾಸೇ ಇದ್ದಿದ್ದಲ್ಲ ಜೊತೆಯಲ್ಲಿ. ಇಲ್ಲಿಗೆ ಬಂದು ನಮ್ಮ ಜೊತೆಲಿ ಹಾಲಿಡೇ ಸ್ಪೆಂಡ್ ಮಾಡಿ ತಿರ್ಗಾ ವಾಪಸ್ ಅವ್ರು ನಮ್ಮ ಜೊತೆ ಬರೋರು. ಅಪ್ಪಾಜಿ ಹೇಳೋರು, ಅಲ್ಲಿ ಹೋಗಬೇಕು, ಅವರು ಹಾಲಿಡೇ ಮುಗಿತಿದ್ದಂಗೆ ಜೊತೆಲಿ ಬಂದ್ಬಿಡ್ಬೇಕು. ಅಂದರೆ ಅಪ್ಪಾಜಿಗೆ ಇಬ್ಬರು ಇರಬೇಕು, ಯಾರು ಅವ್ವ ಮತ್ತು ಅತ್ತೆ ಯಾವಾಗಲೂ ಇರಬೇಕು. ಅಷ್ಟೊಂದು ಪ್ರೀತಿ ಅವ್ರು ಕಂಡ್ರೆ ನಮಗೂ ಅದೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನನಗೆ ತಾಯ್ದಿರು ಒಬ್ಬರೇ ಅಲ್ಲ, ಸಿಕ್ಕಾಪಟ್ಟೆ ತಾಯ್ದಿರಿದ್ರು. ಆದರೆ ಒಂದು ನನ್ನ ಸ್ವಂತ ಅಮ್ಮ ಆದರೆ ಜೊತೆಯಲ್ಲಿ ನಾಗತ್ತೆ ಇನ್ನೊಂದು ತಾಯಿ ಥರ, ಆಮೇಲೆ ಅವ್ವ ಇನ್ನೊಂದು ತಾಯಿ ಥರ, ಆಮೇಲೆ ಗೀತಾ ಅಂತ ಒಬ್ಬರಿದ್ದಾರೆ ನಮ್ಮ ಇನ್ನೊಬ್ಬರು ಅತ್ತೆ ಮಗಳು. ಅವರು ಅಷ್ಟೇ ನನಗಿಂತ ದೊಡ್ಡವರು. ಅವರು ಅಷ್ಟೇ ನನಗೆ ಇನ್ನೊಂದು ತಾಯಿ ಥರ. ಯಾಕಂದರೆ ಯಾವಾಗ ನನಗೆ ಟ್ಯೂಷನ್ಗೆ ಹೋಗ್ಬೇಕಾಗಿರ್ತಲ್ಲ. ಸೊ ಅದಕ್ಕೆ ಹೇಳ್ತಿರ್ತೀವಿ ಯಾವಾಗಲೂ ನನಗೆ ತುಂಬ ಜನ ತಾಯ್ದಿರಿದ್ದಾರಂತ. ಮಡ್ರಾಸಲ್ಲಿ ನಿಮ್ಮೆಲ್ಲ ಯಾವಾಗಲೂ ಅಷ್ಟೇ. ಆಮೇಲೆ ಅವರು ಕಾಲೇಜ್ಗೆ ಹೋಗ್ಬೇಕಾದ್ರೆ ದುಡ್ಡು ಕೇಳಕ್ಕೆ ಬಂದರೆ ಕೀ ಕೊಟ್ಬಿಡೋರು. ಏನು ನೀ ಕೇಳಬೇಕಂತ ತಗೋ ಅಂತ. ಇಲ್ಲ ಅಮ್ಮ, ಇಲ್ಲ ಹಂಗೆಲ್ಲ ಆಗಲ್ಲ, ನೀವೇ ಕೊಡಬೇಕಷ್ಟೇ. ಮೊದಲಿಂದ ಅಮ್ಮ ಅಪ್ಪಾಜಿ ಇಬ್ಬರು ನಿಮ್ಮ ಕೈಲಿ ಅದು ಜವಾಬ್ದಾರಿ ವಹಿಸಿರ್ಬೇಕಾದ್ರೆ ನಾನು ತಗೊಳ್ಳೋದಲ್ಲ. ಅದು ಅವ್ರಿಗೇನಂದರೆ ಅಪ್ಪಾಜಿ ಅಲ್ವಾ, ಅಪ್ಪಾಜಿ ಮಗ ಅಲ್ವಾ ಅಂತ. ಇಲ್ಲ ಆ ಥರ ಇಲ್ಲ, ಯಾವಲ್ಲ ಅವ್ರು ಹೆಂಗೆ ಹೇಳ್ತಾರೆ. ಯಾಕೆ ನಾವು ಅಪ್ಪಾಜಿ ಮಕ್ಕಳಾಗಿಂದ ನಮ್ಗೆ ಆ ಗುಣ ಯಾವಾಗಲೂ ಅಷ್ಟೇ. ಅಂದರೆ ಮರ್ಯಾದೆ ಆಗಲಿ, ಆ ವಿಷಯದಲ್ಲಾಗಲಿ. ಆಮೇಲೆ ಹಾಂ, ಸ್ವಲ್ಪ ದಿನ ಆ್ಯಕ್ಚುಲಿ ಲಾಸ್ಟ್ ಒಂದು 2 ವೀಕ್ಸಿಂದ ಲಕ್ಕಿಗೆ ಫೋನ್ ಮಾಡ್ತಿದ್ದೆ, ಲಕ್ಷ್ಮಣ್ಗೆ, ಈ ಥರ ಬರಬೇಕು ಲಕ್ಕಿ, ಬರ್ತೀನಿ. ಆಮೇಲೆ ನೆನ್ನೆ ನಾನು ಇರಲಿಲ್ಲ, ಗೋವಾಗ ಹೊಂಟೋಗಿದ್ದೆ. ಗೋವಾಗ ಹೋಗಿ ಅಲ್ಲಿ ಹೋದ ತಕ್ಷಣ ಲ್ಯಾಂಡ್ ಆಗಿಮ್ಮ, ಆಮೇಲೆ ನ್ಯೂಸ್ ಬಂತು. ಆಮೇಲೆ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡ್ಕೊಂಡ್ಬಂದ್ಬಿಟ್ಟು. ಏನಂದರೆ ನಮಗೆ ಅದೇ ಒಂದು ಬೇಜಾರು. ಏನಂದರೆ ಅಪ್ಪಾಜಿ ಫ್ಯಾಮಿಲಿಲಿ ಇದ್ದವ್ರು ಅವರೊಬ್ಬರು ಅವರು ಎಲ್ಲದೂ ನೋಡ್ಬಿಟ್ರು. ಆಮೇಲೆ ನೋಡಿ ಕೊನೆವರೆಗೂ ಅವ್ರಿಗೆ ಅಪ್ಪು ಹೋಗಿದ್ದ ವಿಷಯ ಗೊತ್ತಿಲ್ಲ, ಅವ್ರ ಮಗ ಭರತ್ ಅವ್ರು ಹೋದರು, ಅವ್ರಿಗೂ ವಿಷಯ ಗೊತ್ತಿಲ್ಲ. ನೋಡಿ ಎಷ್ಟು ಏನು ನೆನೆಸ್ಕೊಂಡ್ರೆ ಒಂಥರ ಮನಸ್ಸು ಕಷ್ಟ ಆಗುತ್ತೆ. ನಿಮ್ಮನ್ನೆಲ್ಲ ಕಂಡ್ರೆ ತುಂಬ ಪ್ರೀತಿ, ತುಂಬ. ಅದು ಏನು ಅದ್ರ ಬಗ್ಗೆ ಅದು ನೀವು ಅವತ್ತು ನೋಡಿರ್ಬೋದು ವಿಡಿಯೋ. ಒಂದು ಇದು ವೇದ ಪಿಕ್ಚರದ್ದು ಇದು ನೋಡಿದಾಗ ಅವರ ಅದೇ ಆ ಮಾತುಗಳೇ ಸಾಕು. ಇನ್ನೇನು ನಮ್ಮ ಜೀವನದಲ್ಲಿ ನಮಗೇನು ಅವ್ರ ಬಾಯಲ್ಲಿ ಅಯ್ಯೋ ಅಪ್ಪಾಜಿ ಥರ ಕಾಣ್ತಿದೆ ಕಂದ ಅಂತ ಹೇಳ್ಬಿಟ್ಟು ಸಾಕು ಅಷ್ಟೇ. ನಿಮ್ಮ ಫಿಲ್ಮ್ಗಳನ್ನೇ ನೋಡ್ತಾ ಇದ್ದೀನಿ.
ತುಂಬ ನೋಡ್ತಾರೆ ಅಪ್ಪು ಪಿಕ್ಚರ್ನ, ನನ್ನ ಪಿಕ್ಚರ್ನ. ಅದೇ ಹೇಳ್ದಲ್ಲ, ಅಪ್ಪು 50ನೇ ವರ್ಷ ಹುಟ್ಟಿದ ಬಗ್ಗೆ ಹೇಳ್ತಿದ್ರು. ಬಾಕಂದ ನೀನು 50ನೇ ವರ್ಷ ಅದೇ ಭೂಮಿಗೆ ಬಂದ ಭಗವಂತ ಅಂತ ಹೇಳ್ತಿದ್ರು. ಸೊ ಎಲ್ಲರೂ ಕಷ್ಟ, ಎಲ್ಲರನ್ನೂ ಕಂಡ್ರೂ ಪ್ರೀತಿ. ಅದು ಒಬ್ಬರು ಇಬ್ಬರು ಅಂತಲ್ಲ, ಎಲ್ಲ ಮಕ್ಳಿಗೂ ಪ್ರೀತಿ. ಅದೇ ರೀತಿ ಎಲ್ಲ ಮಕ್ಳಿಗೂ ನಾಗತ್ತೆ ಕಂಡ್ರೆ ಒಂದು ವಿಶೇಷವಾದ ಪ್ರೀತಿ ಆಗುತ್ತೆ. ಏನು ಹೇಳಂಗಿಲ್ಲ. ಈಗ ಗಾಜನೂರು ಊರೇ ಅಂಥದ್ದು ಊರು. ಯಾಕಂದರೆ ಇಲ್ಲಿ ಬಂದಾಗೆಲ್ಲ ನಮ್ಮ ಜೊತೆಯಲ್ಲಿ ನಾವು ಚಿಕ್ಕ ವಯಸ್ಸಿಂದ ಬರ್ತಾಯಿದ್ವು. ಆವಾಗ ನಮ್ಮ ಅತ್ತೆಯವರು ನಾಗತ್ತೆ, ಆಮೇಲೆ